ಸರ್ ಒಂದಷ್ಟು ಮೂವಿಗಳನ್ನ ನೋಡಿ ಈ ಒಂದು ಸ್ಟಾರ್ ನನಗೆ ಅಪ್ರಿಶಿಯೇಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದೀಯಾ ಅಂತ ಖುಷಿಪಟ್ಟು ಕರೆದು ಮಾತಾಡ್ಸಿದಾರೆ ಅಂದ್ರೆ ಯಾರು? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಯಾರು ಇದ್ದಾರೆ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಓಕೆ. ಎಲ್ಲರೂ ಕರೆದು ಮಾತಾಡ್ತಿದ್ದಾರೆ. ರಕ್ಷಿತಾ ಮೇಡಮ್ ಫೋನ್ ಮಾಡಿ ಡೈರೆಕ್ಟ್ ಆಗಿ ಮೀಡಿಯಾ ಒಂದು ಸಿನಿಮಾ ರೆಫರೇ ಮಾಡ್ಬಿಟ್ರು ರಕ್ಕಸಪುರದೊಳಗೆ. ಓಕೆ. ಅವರೇ ರೆಫರ್ ಮಾಡಿದ್ದು. ಅದಾದ್ಮೇಲೆ ದರ್ಶನ್ ಸರ್ ಅವರು ನೇರವಾಗಿ ಹೇಳಿಲ್ಲ, ಅವರ ನಮ್ಮ ಟೀಮ್ ಅವ್ರು ಬೇರೆಯವ್ರ ಹತ್ರ ಸಿಕ್ಕಿದಾಗ ಹೇಳಿದ್ದಾರೆ, ಏನ್ ಸಕ್ಕತ್ತಾಗಿ ಮಾಡ್ತೀರ, ತುಂಬಾ ಚೆನ್ನಾಗಿ ಮಾಡ್ತೀರ, ಬೇರೆಯವ್ರಿಗೆಲ್ಲ ಹೇಳಿದ್ದಾರೆ ಇವ್ರ ವಿಡಿಯೋಗಳು ನೋಡಿ ಅಂತ. ಅವ್ರ ಅಕ್ಕನ ಮಗ ಸಿಕ್ಕಿದ್ರು ನಮ್ಗೊಂದ್ಸಲ, ಡೆವಿಲಲ್ಲಿ ಆಕ್ಟ್ ಮಾಡೋದ್ನಲ್ಲ, ಡೆವಿಲಲ್ಲಿ ನಮ್ಮ ಟೀಮ್ ಅವ್ರಿಗೆಲ್ಲ ಅವರೇ ಹೇಳಿ ಮಾಡಿಸಿರೋದು. ಸೊ ಅವಾಗ ಅವ್ರ ಅಕ್ಕನ ಮಗ ಹೇಳ್ತಾ ಇದ್ರು, ನಮ್ಮ ಮಾವ ನಿಮ್ ಶಾರ್ಟ್ ಫಿಲಮ್ ನೋಡ್ದೇನೆ ಮಲ್ಗದೇ ಇಲ್ಲ, ನೋಡ್ತಾನೆ ಇರ್ತಾರೆ, ನಮಗೂ ಕಳಿಸ್ತಾರೆ ಕೂಡ ಅಂತ. ನಾನು ಅದಕ್ಕೆ ನಾವು ಅಭಿಮಾನಿ ಅಲ್ವಾ ಅವ್ರಿಗೆ, ನಿಮ್ಮ ಮಾವನ್ ಕೇಳ್ದೆ ಅಂತ ಹೇಳಿ ನಾವು ಅವ್ರ ಫ್ಯಾನು. ಅಯ್ಯೋ ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಟ್ಬಿಟ್ರು. ನೆಕ್ಸ್ಟ್ ಯಾವಾಗಾರ ಸಿಗ್ತಾರೆ ಬಿಡಿ, ಅವಾಗ ತುಂಬಾ ಖುಷಿ ಪಡ್ತಾರೆ ನಿಮ್ಮ ನೋಡಿದ್ರೆ ಅಂತಂದ್ರು. ಸಾಕು ನಮ್ಗೆ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ಇದಾಗ್ಬಿಡ್ತು. ಡೆವಿಲ್ ರಿಲೀಸ್ ಟೈಮಲ್ಲಿ ಮೋಸ್ಟ್ಲಿ ಸಿಕ್ಕಿರ್ತಾ ಇದ್ರು, ಬಟ್ ಅಷ್ಟರಲ್ಲಿ ಅದು ಒಂದು ಇಷ್ಟೇ ದಿನಗಳು ಅನ್ನೋದೊಂದು ಇತ್ತು. ಓಕೆ. ಈ ರೀತಿಯಾಗಿ ಒಂದು ಪಾಸಿಟಿವ್ ಮಾತುಗಳು ಬಂದಾಗ, ಅದು ದೊಡ್ಡ ದೊಡ್ಡ ಸ್ಟಾರ್ ನಟರ ಮಾತುಗಳು ಕೇಳಿದಾಗ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಏನ್ ಅನ್ಸುತ್ತೆ ಆಗ? ಜವಾಬ್ದಾರಿ ಮುಂಚೆಯಿಂದನೂ ಜವಾಬ್ದಾರಿನೇ ಅದು. ನಮ್ ಜವಾಬ್ದಾರಿ ಏನು, ನಮಗ್ ಕೊಟ್ಟಿರೋ ಪಾತ್ರನ ಕ್ಲೀನ್ ಆಗಿ ಮಾಡೋದು, ಅದನ್ನ ಜನ ತಗೊಂಡೋಗೋದು, ಜನ ಅದನ್ನ ಅಪ್ರಿಶಿಯೇಟ್ ಮಾಡ್ಬಿಟ್ಟು ಚಪ್ಪಾಳೆ ಹೊಡೆಯೋದು, ಇಷ್ಟೇ ನಮ್ ಜವಾಬ್ದಾರಿ. ಅದು ಸ್ಟಾರ್ಟಿಂಗ್ ಇಂದನೂ ಇತ್ತು, ಈಗ್ಲೂ ಇರುತ್ತೆ, ಮುಂದೆನೂ ಇರುತ್ತೆ. ಸರಿ, ಕುಡುಕ ಪಾತ್ರ ಇಷ್ಟನಾ ಅಥವಾ ತಾಯಿ ಮಗನ ಪಾತ್ರ ಇರುತ್ತೆ? ಅಮ್ಮನ್ ಮಾತು ಕೇಳೋದು ಒಂದು ಪಾತ್ರ ಇಷ್ಟ ಇಲ್ಲ ಪಾತ್ರದಲ್ಲಿ, ಯಾಕಂದ್ರೆ ಜನ ಕುಡ್ಕೊಂಡ್ ಬಂದ್ರೇನೆ ಗೌರವ್ ಶೆಟ್ಟಿ ಆ ಒಂದು ವರ್ಡ್ಸ್ ಗಳೇ ಇಷ್ಟ ಆಗತ್ತೆ. ಇನ್ನೊಂದ್ ಕಡೆಗೆ ಹೆಂಡತಿಯಿಂದ ತಪ್ಪಿಸ್ಕೊಳ್ಳೋದು, ತಾಯಿಯಿಂದ ತಪ್ಪಿಸ್ಕೊಳ್ಳೋದು ಅನ್ನೋದು ಒಂದು ಪಾತ್ರ ಮದರ್ ಇಂಡಿಯಾ ಇದ್ರಲ್ಲಿ ಶಾರ್ಟ್ ಮೂವಿಯಲ್ಲಿ. ಸೊ ಯಾವ ಪಾತ್ರಗಳು ಜಾಸ್ತಿ ಇದ್ನಾಗುತ್ತೆ? ನಂಗೆ ಅಮ್ಮ ಮಗಂದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಆ ಇನ್ನೋಸೆಂಟ್ ಮದರ್ ಇರುತ್ತಲ್ಲ, ಅದು ತುಂಬಾ ಜನ ಕನೆಕ್ಟ್ ಆಗುತ್ತೆ ಕೂಡ. ಅಂದ್ರೆ ಮೋಸ್ಟ್ಲಿ ನಮ್ ಜನರೇಷನ್ ಲಾಸ್ಟ್ ಅನ್ಸಿದೆ ಇನ್ನೋಸೆಂಟ್ ಮದರ್ಸ್ ನ ನೋಡೋದು. ನೆಕ್ಸ್ಟ್ ಜನರೇಷನ್ ಅವರೆಲ್ಲ ಎಜುಕೇಟೆಡ್, ಅಂದ್ರೆ ತುಂಬಾ ನಾಲೆಡ್ಜಬಲ್ ಇರೋಂತ ಇನ್ನೋಸೆಂಟ್ಸ್ ಇರಲ್ಲ. ಅವ್ರು ನೀವೇನೇ ತಪ್ಪು ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಬಟ್ ನಮ್ ಜನರೇಷನ್ ಲಾಸ್ಟ್ ಅನ್ಸುತ್ತೆ. ಅಂದ್ರೆ ಸುಳ್ಳು ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ಳೋದಾಗಿರ್ಬೋದು, ಈ ತರ ಎಲ್ಲ ಮಾಡೋ ಅಂತ ಜನರೇಷನ್ ನಮ್ದೇ ಲಾಸ್ಟ್. ಸೊ ಈ ತರ ಒಂದು ಇನ್ನೋಸೆಂಟ್ ಮದರ್ ಜೊತೆ ಆಕ್ಟ್ ಮಾಡೋದಿದೆಯಲ್ಲ, ತುಂಬಾ ಚೆನ್ನಾಗಿರುತ್ತದು. ಮದರ್ಸ್ ಡೇಗ್ ವಿಶ್ ಮಾಡ್ದೇನೋ, ಊರವ್ರು ಬರೋರ್ಗೆಲ್ಲ ವಿಶ್ ಮಾಡ್ತೀಯಾ, ನನಗ್ ಮಾಡಿಲ್ವಾ ಅಂತ ಕೇಳೋದು, ಈ ರೀತಿ ಅವ್ರಗಳಿಗೆ ಮಾತ್ರ ಅನ್ಸುತ್ತೆ ಸಿಗೋದಕ್ಕೆ ಸಾಧ್ಯ. ಡೈರೆಕ್ಟರ್ಗಳು ಅವ್ರ ತಲೆ ಎಂಟರ್ಟೈನ್ಮೆಂಟ್ಗೆ ಅವ್ರು ಬರೆಯಕ್ಕೆ ಯೋಚನೆ ಮಾಡ್ತಾರಲ್ಲ, ಅದು ಎಲ್ರಿಗೂ ಬರಲ್ಲ. ಅದು ಅದಕ್ಕೆ ಅವರು ಕಂಟಿನ್ಯೂಸ್ ಆಗಿ ಶಾರ್ಟ್ ಫಿಲಮ್ ಮಾಡ್ತಾ ಗೆಲ್ತಾ ಇರೋದು ಡೈರೆಕ್ಟರ್ಗಳು. ಓಕೆ. ಈಗ ಹೆಂಡತಿನ ಸಂಭಾಳಿಸೋದಿರುತ್ತಲ್ಲ ಸರ್, ಆ ಪಾತ್ರ ಕೊಟ್ಟಾಗ ಹೆಂಗ್ ಅನ್ಸುತ್ತೆ? ನಮ್ಗೇನ್ ಅನ್ಸಲ್ಲ ಮೇಡಮ್, ಬರ್ದಿರ್ತಾರೆ, ಅದನ್ನ ಹೇಳೋದಷ್ಟೇ ನಾವು. ಓಕೆ. ಅಂದ್ರೆ ಇವಾಗ ಎಕ್ಸ್ಪೀರಿಯನ್ಸ್ ಇದೆ, ಮದ್ವೆ ಆಗಿರೋ ರೀತಿ? ಇಲ್ಲ ನಮ್ಗೆಲ್ಲ ಆಗಿದೆ ಮದ್ವೆ. ನಿಮಗ್ ಮದ್ವೆ ಆಗಿಲ್ಲ, ನನಗ್ ಗೊತ್ತು. ಆದ್ರೆ ಶಾರ್ಟ್ ಮೂವಿಯಲ್ಲಿ ಅಷ್ಟು ಕರೆಕ್ಟ್ ಆಗಿ ಬಂದಿರುತ್ತಲ್ವಾ, ಹೇಗೆ ನಿಭಾಯಿಸ್ತೀವಿ? ಮಾಡ್ತಾ ಅಭ್ಯಾಸ ಆಗ್ಬಿಟ್ಟೈತೆ ಅದು. ಆಕ್ಟ್ ಮಾಡ್ತಾ ಸಿಚುವೇಶನ್ಗೆ ತಕ್ಕಂಗೆ ನಾವು ಆಕ್ಟ್ ಮಾಡ್ತೀವಲ್ವಾ. ಸೊ ಆ ಸಿಚುವೇಶನ್ ಬರೆಯೋದೇ ಹಂಗಿರ್ತದೆ. ಅದು ಬರ್ದಿರೋ ಸೀನೆ ಹಂಗಿದ್ದಾಗ ನಾವು ಆಕ್ಟ್ ಮಾಡಿದ್ರೆ ಸಾಕೋದಕ್ಕೆ. ಸೀರಿಯಲ್ ನೋಡ್ದೆ ಹಾಗೆ ಮೇಕಪ್ ಹಾಕ್ದೇನೆ ಹುಡುಗಿಯರು ಇರಲ್ವಾ? ಕಡಿಮೆ. ಶಾರ್ಟ್ ಮೂವಿಯಲ್ಲಿ ಈಗ ತೋರಿಸಿರೋದು ಹಾಗಿದೆ ಇರುತ್ತಲ್ವಾ? ಈಗ ನೋಡಿ, ನೀವು ಮೇಕಪ್ ಹಾಕೊಂಡ್ ಬಂದಿದ್ರೆ ತಾನೆ? ನಾನು ಶೂಟಿಂಗ್ ಆಗಿದ್ದೀನಿ, ಪಾಡ್ಕಾಸ್ಟ್ ಮಾಡ್ತಿದೀವಿ. ಅಲ್ಲ, ವಾಟ್ ಮೇಕಪ್ ಹಾಕ್ದೆ ನಾವು ಕೂರ್ತೀವಿ, ಬಟ್ ಕ್ಯಾಮ್ರಾಮನ್ ತಗೊಳ್ತಾರೆ ಕೇಳಿ, ಅಕ್ಸೆಪ್ಟ್ ಮಾಡ್ತಾರೆ ಕೇಳಿ. ಅಲ್ಲ, ಓಕೆ, ನಿಮ್ಗೆ ಗೊತ್ತಾಗೋಯ್ತು ಹಂಗಾದ್ರೆ. ಅಂದ್ರೆ ನಾವು ವಿತೌಟ್ ಮೇಕಪ್ ಅಲ್ಲೂ ಚೆನ್ನಾಗಿ ಕಾಣ್ತೀವಿ, ಇನ್ನೂ ಚೆನ್ನಾಗಿ ಕಾಣ್ಬೇಕು ಅನ್ನೋ ಒಂದ್ ಕಾರಣಕ್ಕೋಸ್ಕರ ಮೇಕಪ್ ನ ಹಾಕಿರ್ತೀವಿ ಅಷ್ಟೇ. ಹಂಗೆ ಹುಡುಗರ್ಗೂ ಅಷ್ಟೇ, ಕುಡಿಯೋದ್ರಿಂದ ನೀವು ಮೇಕಪ್ ಹಾಕದೇ ಇದ್ದಾಗ ಚೆನ್ನಾಗಿ ಕಾಣ್ತೀವಿ, ಅದಕ್ಕೆ ಕುಡ್ಕೊಂಡು ಬರೋದು. ಹಂಗೇನಿಲ್ಲ ಮೇಡಮ್, ಅದೊಂದು ರೂಢಿ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಅಷ್ಟೇ. ಈ ಹುಡುಗಿರ್ಗೆ ನಾನು ಚೆನ್ನಾಗಿ ಕಾಣಿಸ್ಕೊಬೇಕು, ನಾನು ಆಚೆ ಎಲ್ಲ ಹೋದಾಗ ನನ್ನ ನೋಡ್ಬೇಕು ಜನ, ಅದೊಂದು ಆಸೆ ಇರುತ್ತೆ. ಸೊ ಅದು ಮೇಕಪ್ ಸ್ವಲ್ಪ ಎನ್ಹಾನ್ಸ್ ಮಾಡುತ್ತಲ್ವಾ, ಅದೇನ್ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ನಮ್ಮೇಲೆ ಅದು ಸೆಲ್ಫ್ ಏನಂತಾರಲ್ಲ, ಅದನ್ನ ಬೂಸ್ಟ್ ಮಾಡುತ್ತೆ. ಗರ್ಲ್ಸ್ ಫ್ಯಾನ್ಸ್ ಎಲ್ಲ ಹೇಗ್ ರಿಯಾಕ್ಟ್ ಮಾಡ್ತಾರೆ ಹೊರಗಡೆ ನೋಡಿದಾಗ? ಹೇ, ಗೌರವ್ ಶೆಟ್ಟಿ ಬಂದಿದ್ದಾರೆ, ಆತರ ಎಲ್ಲ ಯಾರು ಒಂದಿಲ್ಲ, ಯಾರು ಆ ರೀತಿ ಇಲ್ಲ, ಆತರ ಏನಿಲ್ಲ. ವಿಡಿಯೋಸ್ ನೋಡ್ತೀವಿ, ಖುಷಿ ಆಗುತ್ತೆ ನಿಮ್ ವಿಡಿಯೋಸ್ ನೋಡಿದ್ರೆ.
ಸೂಪರ್ ಆಗಿ ಮಾಡ್ತೀರಾ, ಸಕ್ಕದಾಗಿ ಆಕ್ಟ್ ಮಾಡ್ತೀರಾ, ಹಿಂಗೆ ಮಾಡ್ತಾ ಇರಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಅಂತ ತುಂಬಾ ಜನ ಹೇಳಿದ್ದಾರೆ. DMs ಬರುತ್ತಾ ಗೌರವ್ ಶೆಟ್ಟಿಗೆ ಫ್ಯಾನ್ಸ್ ಗಳಿಂದ, ಗರ್ಲ್ಸ್ ಫ್ಯಾನ್ಸ್? ಅಪ್ರಿಷಿಯೇಷನ್ ಬರುತ್ತೆ ಮೇಡಮ್. ಓಕೆ. ಪ್ರಪೋಸ್ಗಳು ಏನಾದ್ರು? ಏನು ಬಂದಿಲ್ಲ. ಏನೇನು ಬಂದಿಲ್ಲ? ಏನೇನು ಬಂದಿಲ್ಲ. ನೀವು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ, ಆ ತರ ಅಪ್ರಿಸಿಯೇಷನ್ ಅದು. ಅದಾಯ್ತು. ಹೀಗೆ ಕೇಳಿ ಮುಂದಕ್ಕೆ. ಹೇಳಿ. ನೀವು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ, ನೋಡೋದಕ್ಕೆ ಚೆನ್ನಾಗಿದ್ದೀರಾ, ನಾನು ನಿಮ್ಮನ್ನ ಇಷ್ಟಪಡ್ತೀನಿ, ಈ ರೀತಿಯಾಗಿ? ನನ್ನ ಡೈರೆಕ್ಟ್ ಆಗಿ ಇಷ್ಟಪಡ್ತೀನಿ ಅಂತ ಯಾರು ಹೇಳಿಲ್ಲ. ಆ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ದಾರೆ, ಹ್ಮ್ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ ಹೇಳಿದ್ದಾರೆ, ಹಾ, ನೋಡಕ್ ಚೆನ್ನಾಗಿದ್ದೀರಾ ಅಂತ ತುಂಬಾ ಕಡಿಮೆ ಹ್ಮ್ ಹೇಳಿರೋದು. ಓಕೆ. ಸೊ ಪ್ರಪೋಸ್ ಬಂದ್ರೆ ಒಪ್ಕೊಳ್ತೀರಾ ಹಂಗಂದ್ರೆ? ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ನಾವು ನಾರ್ಮಲಿ ಆ. ಈಗ ಮಾಡಿರೋ ಶಾರ್ಟ್ ಫಿಲ್ಮ್ಗಳೆಲ್ಲ ಗಂಡ ಹೆಂಡತಿ ಜೊತೆನೆ. ಸೊ ಅವ್ರ ಮೈಂಡ್ ಅಲ್ಲಿ ಏನ್ ರಿಜಿಸ್ಟರ್ ಆಗ್ಬಿಟ್ಟವ್ರು ಅಂದ್ರೆ, ಇವ್ರಿಗೆ ಮದುವೆ ಆಗಿ ಆಲ್ರೆಡಿ ಮಕ್ಳಾಗ್ಬಿಟ್ಟೈತೆ, ಈ ತರ ಒಂದ್ ಮೈಂಡ್ ಸೆಟ್ ಅಲ್ಲೇ ನಮ್ಮನ್ನ ನೋಡ್ತಾರೆ. ಇಲ್ಲ, ಒಂದ್ ಕಡೆ ಗಮನಿಸ್ತಾ ಹೋದಾಗ ನೀವು ಯಾವ ಒಂದು ಪಾತ್ರದ ಜೊತೆಗೆ ಇರ್ತೀರೋ ಅವ್ರು ಕನೆಕ್ಟ್ ಆಗಿರ್ತಾರೆ. ಇವರು ಲವ್ ಮಾಡ್ತಾ ಇರ್ಬೋದು, ಇವ್ರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಆ ರೀತಿ ಕೇಳ್ಪಟ್ಟಿದ್ದೀರಾ ನೀವು? ಅಯ್ಯೋ ತುಂಬಾ ಕೇಳ್ಬಿಟ್ಟಿದೀವಿ. ನೇರವಾಗಿ ಕೇಳ್ತಾರೆ, ಎಲ್ಲಿ ನಿಮ್ ವೈಫ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೀರಾ ಒಬ್ರೆ ಅಂತಾರೆ. ಈಗ ನೀವು ಪಾಯಲ್ ಜೊತೆಗ್ ಮಾಡಿದೀರಾ, ಭವ್ಯ ಅವ್ರ ಜೊತೆಗ್ ಮಾಡಿದೀರಾ, ಇನ್ನೊಬ್ರು ಮದರ್ ಇಂಡಿಯಾದಲ್ಲಿ ಇದಾರಲ್ಲ ಅವ್ರ ನೇಮ್ ಪಲ್ಲವಿ. ಪಲ್ಲವಿ, ಇವ್ರಗಳ ಜೊತೆಗ್ ಮಾಡಿದೀರಾ, ಹಂಗಂದ್ರೆ ಮೂರ್ ಜನ ಎಂತೀರಾ? ಅಯ್ಯೋ ಕೇಳ್ತಾರ? ಅಂದ್ರೆ ತೋರ್ಸಕ್ಕಾಗುತ್ತೆ ಈಗ ನಾವು. ಈಗ ಯಾವ್ದು ಲಾಸ್ಟ್ ಶಾರ್ಟ್ ಫಿಲಮ್ ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಅದ್ರ ಬಗ್ಗೆ ಕೇಳ್ತಾರೆ. ಓಕೆ. ಯಾವ್ರು ಜಾಸ್ತಿ ಕೇಳೋದು ಸರ್? ಯಾವ ನೇಮ್ ಇಟ್ಕೊಂಡು ಕೇಳ್ತಾರೆ? ಭವ್ಯನ್ ಕೇಳ್ತಾರೆ. ಭವ್ಯನ್ ಕೇಳ್ತಾರೆ. ಎಲ್ಲಿ ನಿಮ್ ವೈಫ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೀರಾ ಅಂತಾರೆ. ತುಂಬಾ ಜನ ಕೇಳ್ತಾರೆ. ಆಂಟಿರಿಂದ, ಅಜ್ಜಿರಿಂದ ಹಿಡಿದು ಅಂಕಲ್ಗಳು, ಎಲ್ಲಾ ಏಜ್, ಇಂಥ ಏಜ್ ಗ್ರೂಪ್ ಇಂದ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಏಜ್ ಆಗಿರೋರ್ವರ್ಗು ಕೇಳ್ತಾರೆ. ಓಕೆ. ನಿಮ್ಗೆ ಇಷ್ಟವಾಗಿರುವಂತಹ ಡೈಲಾಗ್ಸ್ ಗಳು ಯಾವ್ದು ಸರ್ ಈ ಒಂದು ಶಾರ್ಟ್ ಮೂವೀಸ್ ಅಲ್ಲೇ ನೀವು ಹೆಚ್ಚಾಗಿ, ಅಥವಾ ಸಿನಿಮಾ ಆದ್ರೂ ಕೂಡ? ಓಕೆ. ಸಿನಿಮಾದಲ್ಲಿ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಯ್ತು, ತುಂಬಾ ಚೆನ್ನಾಗಾಯ್ತು ಸಿನಿಮಾ. ಹೇಗೆ ಥಿಯೇಟರ್ ರೆಸ್ಪಾನ್ಸ್ ಇತ್ತು? ಚೆನ್ನಾಗಿ ಬಂತು. ಹೇಗಿತ್ತು? 3 ವಾರ ಇವಾಗಿರೋ ಪರಿಸ್ಥಿತಿಯಲ್ಲಿ ಅಷ್ಟೆಲ್ಲ ಸಿನಿಮಾಗಳು ಬರ್ತಾ ಇತ್ತು, ಆದ್ರೂ 3 ವಾರ ಹೌಸ್ಫುಲ್ ಶೋಸ್ ನಾವು ವೀಕೆಂಡ್ ಅಲ್ಲಿ ಕೊಟ್ಟಿದೀವಿ. ಶಿವರಾತ್ರಿ ಇತ್ತು ಮೇಡಮ್, 3ನೇ ವಾರ ಶಿವರಾತ್ರಿ ದಿನ ಕೂಡ ನಮ್ಗೆ ಮಧ್ಯಾಹ್ನದಿಂದ ಸಂಜೆವರೆಗೂ ಯಾವ್ಯಾವ ಶೋ ಇದೆ ಎಲ್ಲ ಹೌಸ್ಫುಲ್ ಶೋಗಳಾಗಿದೆ. ಡಿಸ್ಟ್ರಿಬ್ಯೂಟರ್ ಸಮೇತ ಹೇಳಿದ್ದಾರೆ, ತುಂಬಾ ಸಿನಿಮಾಗಳಲ್ಲಿ ನಿಮ್ದೇ ಸಿನಿಮಾ ಕರೆಕ್ಟಾಗಿ ಶೇರ್ ಬಂದಿದ್ದು ನಮ್ಗೆ ಅಂತ. ಸೊ ಈ ತರ ಒಂದು ಸಿನಿಮಾ ಚೆನ್ನಾಗಿ ವರ್ಕ್ ಆಯ್ತು ಇಲ್ಲಿ. ಬಟ್ ಅದೇನೋ ಗೊತ್ತಿಲ್ಲ, ಇಲ್ಲಿ ಇಂಡಸ್ಟ್ರಿ ಒಳಗಡೆ ಇರೋರು ನಮ್ಮ ಸಿನಿಮಾ ಚೆನ್ನಾಗಿ ಆಯ್ತು ಅನ್ನೋದನ್ನ ಕನ್ಸಿಡರ್ನೇ ಮಾಡಕ್ ರೆಡಿ ಇಲ್ಲ. ನಿಮ್ದೊಂದು ಸಿನಿಮಾ ಅವ್ರೇನಂದ್ರೆ ನಮ್ಮನ್ನ ಯೂಟ್ಯೂಬ್ ಅಂದ್ರೆ ಗೊತ್ತಿಲ್ಲ, ಅವರು ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇರೋದು, ಏನೋ ಮಾಡಕ್ ಆಗ್ಲಿಲ್ಲ ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ನಮ್ದು ಅಮೃತಾಂಜನ್ ಸಿನಿಮಾ ಚೆನ್ನಾಗಾಯ್ತು, ಜನ ಥಿಯೇಟರ್ಗೆ ಬಂದು ಹೌಸ್ಫುಲ್ ಶೋಗಳಾಯ್ತು. ಬಟ್ ಇವತ್ತಿಗೂ ಯಾರಾದ್ರೂ ಹೇಳ್ಬೇಕಾದ್ರೆ ಎಕ್ಸಾಂಪಲ್, ನಮ್ಮ ಸಿನಿಮಾಗೆ ಥಿಯೇಟರ್ಗೆ ಬಂದಿರೋದು ತುಂಬಾ ಕಡಿಮೆ, ಸೂಫ್ರಮ್ ಸೋನೆ ಲಾಸ್ಟ್ ಅಂತಾರೆ. ಸೊ ಸೆಂಟ್ರಲ್ ನಮ್ಮ ಅಮೃತಾಂಜನ್ ಸಿನಿಮಾಗೂ ಬಂದ್ರು ಅನ್ನೋದನ್ನ ಕನ್ಸಿಡರೇ ಮಾಡ್ತಾ ಇಲ್ಲ. ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಇನ್ನೊಂದಷ್ಟು ದಿನಗಳು ಇದ್ದಿದ್ರೆ ಅಮೃತಾಂಜನ್ ರಿಯಲಿ ಹೋಗ್ತಾ ಇತ್ತು, ಇನ್ನೂ ರೀಚ್ ಆಗ್ತಾ ಇತ್ತು ಅಂತ ಅನಿಸುತ್ತಾ? ಅಂದ್ರೆ ಗೊತ್ತಿಲ್ಲ ಮೇಡಮ್, ನಾವು ಎಲ್ಲೆಲ್ಲಿ ಪ್ರಮೋಷನ್ ಮಾಡಿ ಎಲ್ಲೆಲ್ಲಿ ರೀಚ್ ಮಾಡ್ಬೇಕು ಅನ್ಕೊಂಡಿದ್ವಿ. ಬೆಂಗಳೂರು, ಮೈಸೂರು, ತುಮಕೂರು ಮೇನ್ ಸೆಂಟರ್ಸ್ಗಳು ನಮಗ್ ಕೊಟ್ಟಿದ್ದು. ಸೊ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಹೋಗಿದೆ, ನಾವು ಎಲ್ಲ ಕಡೆ ವಿಸಿಟ್ ಮಾಡಿದ್ವಿ, ತುಂಬಾ ಚೆನ್ನಾಗಾಯ್ತು ಅಲ್ಲೆಲ್ಲ. ಸೊ ಮೋಸ್ಟ್ಲಿ ಗೊತ್ತಿಲ್ಲ ನಮಗೆ, ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಥಿಯೇಟರ್ಗಳು ಸಿಕ್ಕಿ ನಾವು ಹೋಗಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿ ಪ್ರಮೋಷನ್ ಮಾಡಿ ಇನ್ನ ನಿಲ್ಸ್ಕೊಂತ ಇದ್ವಿ. ಗೊತ್ತಿಲ್ಲ ನಮ್ಗೆ ಅಷ್ಟು. ಇದು ಕಾಲೇಜ್ ಸ್ಟೂಡೆಂಟ್ಸ್ ಗಳ ರೆಸ್ಪಾನ್ಸ್? ಕಾಲೇಜ್ ಆ ಟೈಮಲ್ಲಿ ರಜಾ ಇತ್ತು ನಮ್ಗೆ, ಆ ಟೈಮಲ್ಲಿ ಕಾಲೇಜ್ಗೆ ಹೋಗಿ ಪ್ರಮೋಷನ್ ಮಾಡೋ ಅವಕಾಶ ಸಿಗ್ಲಿಲ್ಲ. ಎಕ್ಸಾಮ್ ಟೈಮ್ ಇತ್ತು, ಅದೊಂದು ಮೈನಸ್ ಆಯ್ತು ನಮ್ಗೆ.